LPG ಗ್ಯಾಸ್ಗಾಗಿ ಹಾಹಾಕಾರ ಇನ್ನೂ ಮುಂದುವರೆದಿದೆ. ಒಂದು ಕಡೆ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಿಲ್ಲ. ದಿನ ಬೆಳಗಾದರೂ ಗ್ಯಾಸ್ ಸಮಸ್ಯೆಯಿಂದ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಚಾಮರಾಜಪೇಟೆಯ ಭಾರತ್ ಬಂಕ್ ಮುಂದೆ ಇದ್ದೀನಿ. ಇಲ್ಲಿ ಸಹ LPG ಗ್ಯಾಸ್ ಆಗ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಆಟೋಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಸರದಿ ಸಾಲಿನಲ್ಲಿ ಈಗ ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ದಾರೆ. ಮತ್ತೊಂದು ಕಡೆ ವಾದ ವಿವಾದ ಜೋರಾಗಿದೆ. ಯಾಕಂದರೆ 500 ರೂಪಾಯಿಗೆ ಮಾತ್ರ ಗ್ಯಾಸ್ ನಾವು ಹಾಕ್ತೀವಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ನಮಗೆ ಜಾಸ್ತಿ ಬೇಕಂತ ಆಟೋ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಆ ಸಿಬ್ಬಂದಿ ಮತ್ತು ಆಟೋ ಚಾಲಕರ ನಡುವೆ ವಾಗ್ವಾದ ನಡೀತಿದೆ. ಇದು ಚಾಮರಾಜಪೇಟೆಯ ಭಾರತ್ ಬಂಕ್ ಪೆಟ್ರೋಲಿಯಂ ದೃಶ್ಯಗಳು. ಸಾಕಷ್ಟು ಆಟೋಗಳು ನಿಂತಿದ್ದಾವೆ. ಬೆಳಗ್ಗೆ 3 ಗಂಟೆಗೆ ಕ್ಯೂ ಅಲ್ಲಿ ನಿಂತು ಗ್ಯಾಸನ್ನು ಹಾಕಿಸಿಕೊಳ್ಳಲು ಆಟೋ ಚಾಲಕರು ಬಂದಿದ್ದಾರೆ. ಯಾಕಂದರೆ ದಿನ ಬೆಳಗ್ಗೆ ಆದರೆ ಗ್ಯಾಸ್ ಬೇಕಾಗುತ್ತೆ. ಮತ್ತೊಂದು ಕಡೆ ಇವರು ಸಿಟಿಯಲ್ಲಿ ಓಡಾಡಬೇಕಾಗತ್ತೆ. ಒಂದು ದಿನದ ಖರ್ಚು ತೆಗಿಬೇಕಾಗತ್ತೆ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆಯಿಂದ ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತು ಈಗ ಏನು ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ರೆ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ, ಗ್ಯಾಸ್ ಸಿಗ್ತಿದ್ದೀನಾ ಇಲ್ವಾ? ನೀವು ಸಹ ಎಷ್ಟು ಗಂಟೆಗೆ ಬಂದ್ರಂತ? 12 ಗಂಟೆಗೆ ನೈಟ್ ಬಂದಿದ್ದು. ನಾವು ಎಲ್ಲ ಓಡಾಡ್ಕೊಂಡು ಬಂದಿದ್ದು. ನಾಷ್ಟ ಇಲ್ಲ, ಊಟ ಇಲ್ಲ, ಮನೆಗೇನು ಹೋಗಿಲ್ಲ ನಾವು. ಮಧ್ಯರಾತ್ರಿ 12 ಗಂಟೆಗೆ ಬಂದು ಕ್ಯೂ ನಿಂತಿರ್ತಾವಾಗಾದ್ರೆ ನೈಟಲ್ಲಿ 12 ಗಂಟೆಗೆ ಬಂದು ಎಲ್ಲರೂ ಕ್ಯೂ ನಿಲ್ಕೊಂಡಿರೋದು. ಹೇಳೋ. ಹೌದು ಸರ್, ರಾತ್ರಿ 1 ಗಂಟೆಯಿಂದ ಸುಮಾರು 2,000 ಆಟೋ ಡ್ರೈವರ್ ನಿಂತಿದ್ದಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಪಾಪ ಕಾಯ್ತಾ ಇದ್ದಾರೆ. ಒಂದೊಂದು ಸತಿ ಗ್ಯಾಸ್ ಹಾಕ್ತಾರೆ, ಒಂದೊಂದು ಸತಿ ಇಲ್ಲ. ಬರೀ ಜಗಳ ಆಗ್ತಾಯಿದೆ ಅಷ್ಟೇ. ಜಗಳ ಯಾಕೆ ಆಗ್ತಿದೆ? ಅದೇ ಸಿಕ್ಕಲ್ಲ. ಒಂದೊಂದು ಟೈಮು ಸಿಕ್ಕತ್ತೆ, ಒಂದೊಂದು ಟೈಮ್ ಇಲ್ಲ. ಪಾಪ ಭಾಳ ದೂರದಿಂದ ಮನೆಯಿಂದ ಬಂದಿರ್ತಾರೆ. ಅವ್ರಿಗೆ ಗ್ಯಾಸ್ ಸಿಗಲ್ಲ ಪಾಪ. ನೋಡ್ತಿರ್ಬೋದು, ಒಂದು ಕಡೆ ಗ್ಯಾಸ್ಗಾಗಿ ಸಿಬ್ಬಂದಿಗಳು ಗಲಾಟೆ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ 500 ರೂಪಾಯಿಗೆ ಮಾತ್ರ ಗ್ಯಾಸನ್ನು ಫಿಲ್ ಮಾಡ್ತಿದ್ದಾರೆ, ಜಾಸ್ತಿ ಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ವಾಗ್ವಾದ ಸಹ ನಡೀತಿದೆ. ಮಧ್ಯರಾತ್ರಿ 3 ಗಂಟೆ 2 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇನ್ನೂ ಮನೆಗೆ ಹೋಗಿಲ್ಲ, ಬ್ರಷ್ ಮಾಡಿಲ್ಲ, ತಿಂಡಿ ಮಾಡಿಲ್ಲ ಅಂತ ಇಲ್ಲಿನ ಆಟೋ ಚಾಲಕರು ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ಆಟೋ ಚಾಲಕರ ಸಮಸ್ಯೆಗೆ ಮುಕ್ತಿ ನೀಡಬೇಕಂತ ಈಗ ಆಟೋ ಸಂಘಟನೆಗಳು, ಆಟೋ ಚಾಲಕರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. LPG ಗ್ಯಾಸ್ಗಾಗಿ ಹಾಹಾಕಾರ ಇನ್ನೂ ಮುಂದುವರೆದಿದೆ. ಒಂದು ಕಡೆ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಿಲ್ಲ. ದಿನ ಬೆಳಗಾದರೂ ಗ್ಯಾಸ್ ಸಮಸ್ಯೆಯಿಂದ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಚಾಮರಾಜಪೇಟೆಯ ಭಾರತ್ ಬಂಕ್ ಮುಂದೆ ಇದ್ದೀನಿ. ಇಲ್ಲಿ ಸಹ LPG ಗ್ಯಾಸ್ ಆಗ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಆಟೋಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಸರದಿ ಸಾಲಿನಲ್ಲಿ ಈಗ ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ದಾರೆ. ಮತ್ತೊಂದು ಕಡೆ ವಾದ ವಿವಾದ ಜೋರಾಗಿದೆ. ಯಾಕಂದರೆ 500 ರೂಪಾಯಿಗೆ ಮಾತ್ರ ಗ್ಯಾಸ್ ನಾವು ಹಾಕ್ತೀವಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ನಮಗೆ ಜಾಸ್ತಿ ಬೇಕಂತ ಆಟೋ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಆ ಸಿಬ್ಬಂದಿ ಮತ್ತು ಆಟೋ ಚಾಲಕರ ನಡುವೆ ವಾಗ್ವಾದ ನಡೀತಿದೆ. ಇದು ಚಾಮರಾಜಪೇಟೆಯ ಭಾರತ್ ಬಂಕ್ ಪೆಟ್ರೋಲಿಯಂ ದೃಶ್ಯಗಳು. ಸಾಕಷ್ಟು ಆಟೋಗಳು ನಿಂತಿದ್ದಾವೆ. ಬೆಳಗ್ಗೆ 3 ಗಂಟೆಗೆ ಕ್ಯೂ ಅಲ್ಲಿ ನಿಂತು ಗ್ಯಾಸನ್ನು ಹಾಕಿಸಿಕೊಳ್ಳಲು ಆಟೋ ಚಾಲಕರು ಬಂದಿದ್ದಾರೆ. ಯಾಕಂದರೆ ದಿನ ಬೆಳಗ್ಗೆ ಆದರೆ ಗ್ಯಾಸ್ ಬೇಕಾಗುತ್ತೆ. ಮತ್ತೊಂದು ಕಡೆ ಇವರು ಸಿಟಿಯಲ್ಲಿ ಓಡಾಡಬೇಕಾಗತ್ತೆ. ಒಂದು ದಿನದ ಖರ್ಚು ತೆಗಿಬೇಕಾಗತ್ತೆ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆಯಿಂದ ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತು ಈಗ ಏನು ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ರೆ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ, ಗ್ಯಾಸ್ ಸಿಗ್ತಿದ್ದೀನಾ ಇಲ್ವಾ? ನೀವು ಸಹ ಎಷ್ಟು ಗಂಟೆಗೆ ಬಂದ್ರಂತ? 12 ಗಂಟೆಗೆ ನೈಟ್ ಬಂದಿದ್ದು. ನಾವು ಎಲ್ಲ ಓಡಾಡ್ಕೊಂಡು ಬಂದಿದ್ದು. ನಾಷ್ಟ ಇಲ್ಲ, ಊಟ ಇಲ್ಲ, ಮನೆಗೇನು ಹೋಗಿಲ್ಲ ನಾವು. ಮಧ್ಯರಾತ್ರಿ 12 ಗಂಟೆಗೆ ಬಂದು ಕ್ಯೂ ನಿಂತಿರ್ತಾವಾಗಾದ್ರೆ ನೈಟಲ್ಲಿ 12 ಗಂಟೆಗೆ ಬಂದು ಎಲ್ಲರೂ ಕ್ಯೂ ನಿಲ್ಕೊಂಡಿರೋದು. ಹೇಳೋ. ಹೌದು ಸರ್, ರಾತ್ರಿ 1 ಗಂಟೆಯಿಂದ ಸುಮಾರು 2,000 ಆಟೋ ಡ್ರೈವರ್ ನಿಂತಿದ್ದಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಪಾಪ ಕಾಯ್ತಾ ಇದ್ದಾರೆ. ಒಂದೊಂದು ಸತಿ ಗ್ಯಾಸ್ ಹಾಕ್ತಾರೆ, ಒಂದೊಂದು ಸತಿ ಇಲ್ಲ. ಬರೀ ಜಗಳ ಆಗ್ತಾಯಿದೆ ಅಷ್ಟೇ. ಜಗಳ ಯಾಕೆ ಆಗ್ತಿದೆ? ಅದೇ ಸಿಕ್ಕಲ್ಲ. ಒಂದೊಂದು ಟೈಮ್ ಸಿಕ್ಕತ್ತೆ, ಒಂದೊಂದು ಟೈಮ್ ಇಲ್ಲ. ಪಾಪ ಭಾಳ ದೂರದಿಂದ ಮನೆಯಿಂದ ಬಂದಿರ್ತಾರೆ. ಅವ್ರಿಗೆ ಗ್ಯಾಸ್ ಸಿಗಲ್ಲ ಪಾಪ. ನೋಡ್ತಿರ್ಬೋದು, ಒಂದು ಕಡೆ ಗ್ಯಾಸ್ಗಾಗಿ ಸಿಬ್ಬಂದಿಗಳು ಗಲಾಟೆ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ 500 ರೂಪಾಯಿಗೆ ಮಾತ್ರ ಗ್ಯಾಸನ್ನು ಫಿಲ್ ಮಾಡ್ತಿದ್ದಾರೆ, ಜಾಸ್ತಿ ಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ವಾಗ್ವಾದ ಸಹ ನಡೀತಿದೆ. ಮಧ್ಯರಾತ್ರಿ 3 ಗಂಟೆ 2 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇನ್ನೂ ಮನೆಗೆ ಹೋಗಿಲ್ಲ, ಬ್ರಷ್ ಮಾಡಿಲ್ಲ, ತಿಂಡಿ ಮಾಡಿಲ್ಲ ಅಂತ ಇಲ್ಲಿನ ಆಟೋ ಚಾಲಕರು ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ಆಟೋ ಚಾಲಕರ ಸಮಸ್ಯೆಗೆ ಮುಕ್ತಿ ನೀಡಬೇಕಂತ ಈಗ ಆಟೋ ಸಂಘಟನೆಗಳು, ಆಟೋ ಚಾಲಕರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. LPG ಗ್ಯಾಸ್ಗಾಗಿ ಹಾಹಾಕಾರ ಇನ್ನೂ ಮುಂದುವರೆದಿದೆ. ಒಂದು ಕಡೆ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಿಲ್ಲ. ದಿನ ಬೆಳಗಾದರೂ ಗ್ಯಾಸ್ ಸಮಸ್ಯೆಯಿಂದ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಚಾಮರಾಜಪೇಟೆಯ ಭಾರತ್ ಬಂಕ್ ಮುಂದೆ ಇದ್ದೀನಿ. ಇಲ್ಲಿ ಸಹ LPG ಗ್ಯಾಸ್ ಆಗ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಆಟೋಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಸರದಿ ಸಾಲಿನಲ್ಲಿ ಈಗ ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ದಾರೆ. ಮತ್ತೊಂದು ಕಡೆ ವಾದ ವಿವಾದ ಜೋರಾಗಿದೆ. ಯಾಕಂದರೆ 500 ರೂಪಾಯಿಗೆ ಮಾತ್ರ ಗ್ಯಾಸ್ ನಾವು ಹಾಕ್ತೀವಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ನಮಗೆ ಜಾಸ್ತಿ ಬೇಕಂತ ಆಟೋ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಆ ಸಿಬ್ಬಂದಿ ಮತ್ತು ಆಟೋ ಚಾಲಕರ ನಡುವೆ ವಾಗ್ವಾದ ನಡೀತಿದೆ. ಇದು ಚಾಮರಾಜಪೇಟೆಯ ಭಾರತ್ ಬಂಕ್ ಪೆಟ್ರೋಲಿಯಂ ದೃಶ್ಯಗಳು. ಸಾಕಷ್ಟು ಆಟೋಗಳು ನಿಂತಿದ್ದಾವೆ.
ಬೆಳಗ್ಗೆ 3 ಗಂಟೆಗೆ ಕ್ಯೂವಲ್ಲಿ ನಿಂತು ಗ್ಯಾಸನ್ನು ಹಾಕ್ಸಿಕೊಳ್ಳಲು ಆಟೋ ಚಾಲಕರು ಬಂದಿದ್ದಾರೆ. ಯಾಕಂದರೆ ದಿನ ಬೆಳಗ್ಗೆ ಆದರೆ ಗ್ಯಾಸ್ ಬೇಕಾಗುತ್ತೆ, ಮತ್ತೊಂದು ಕಡೆ ಇವರು ಸಿಟಿಯಲ್ಲಿ ಓಡಾಡಬೇಕಾಗತ್ತೆ, ಒಂದು ದಿನದ ಖರ್ಚು ತೆಗಿಬೇಕಾಗತ್ತೆ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆಯಿಂದ ಆಟೋ ಚಾಲಕರು ಕ್ಯೂವಲ್ಲಿ ನಿಂತು ಈಗ ಏನು ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ರೆ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ, ಗ್ಯಾಸ್ ಸಿಗ್ತಿದ್ದೀನಾ ಇಲ್ವಾ? ನೀವು ಸಹ ಎಷ್ಟು ಗಂಟೆಗೆ ಬಂದ್ರಂತ? 12 ಗಂಟೆಗೆ ನೈಟ್ ಬಂದಿದ್ದು ನಾವು ಎಲ್ಲ ಓಡಾಡ್ಕೊಂಡು ಬಂದಿದ್ದು. ನಾಷ್ಟ ಇಲ್ಲ, ಊಟ ಇಲ್ಲ, ಮನೆಗೇನು ಹೋಗಿಲ್ಲ ನಾವು. ಮಧ್ಯರಾತ್ರಿ 12 ಗಂಟೆಗೆ ಬಂದು ಕ್ಯೂ ನಿಂತಿರ್ತಾವೆ. ಹಾಗಾದ್ರೆ ನೈಟಲ್ಲಿ 12 ಗಂಟೆಗೆ ಬಂದು ಎಲ್ಲರೂ ಕ್ಯೂ ನಿಲ್ಕೊಂಡಿರೋದು. ಹೇಳೋ. ಹೌದು ಸರ್, ರಾತ್ರಿ 1 ಗಂಟೆಯಿಂದ ಸುಮಾರು 2,000 ಆಟೋ ಡ್ರೈವರ್ ನಿಂತಿದ್ದಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಪಾಪ ಕಾಯ್ತಾ ಇದ್ದಾರೆ. ಒಂದೊಂದು ಸತಿ ಗ್ಯಾಸ್ ಹಾಕ್ತಾರೆ, ಒಂದೊಂದು ಸತಿ ಇಲ್ಲ. ಬರೀ ಜಗಳ ಆಗ್ತಾ ಇದೆ ಅಷ್ಟೇ. ಜಗಳ ಯಾಕೆ ಆಗ್ತಿದೆ? ಅದೇ ಸಿಕ್ಕಲ್ಲ ಒಂದೊಂದು ಟೈಮು ಸಿಕ್ಕತ್ತೆ, ಒಂದೊಂದು ಟೈಮ್ ಇಲ್ಲ. ಪಾಪ ಭಾಳ ದೂರದಿಂದ ಮನೆಯಿಂದ ಬಂದಿರ್ತಾರೆ, ಅವ್ರಿಗೆ ಗ್ಯಾಸ್ ಸಿಗಲ್ಲ ಪಾಪ. ನೋಡ್ತಿರ್ಬೋದು, ಒಂದು ಕಡೆ ಗ್ಯಾಸ್ಗಾಗಿ ಸಿಬ್ಬಂದಿಗಳು ಗಲಾಟೆ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ 500 ರೂಪಾಯಿಗೆ ಮಾತ್ರ ಗ್ಯಾಸನ್ನು ಫಿಲ್ ಮಾಡ್ತಿದ್ದಾರೆ, ಜಾಸ್ತಿ ಬೇಕು ಅಂತ ಹೇಳ್ತಿದ್ರೆ. ಹೀಗಾಗಿ ವಾಗ್ವಾದ ಸಹ ನಡೆದಿದೆ. ಮಧ್ಯರಾತ್ರಿ 3 ಗಂಟೆ 2 ಗಂಟೆಯಿಂದ ಕ್ಯೂವಲ್ಲಿ ನಿಂತಿದ್ದಾರೆ, ಇನ್ನೂ ಮನೆಗೆ ಹೋಗಿಲ್ಲ, ಬ್ರಷ್ ಮಾಡಿಲ್ಲ, ತಿಂಡಿ ಮಾಡಿಲ್ಲ ಅಂತ ಇಲ್ಲಿನ ಆಟೋ ಚಾಲಕರು ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ಆಟೋ ಚಾಲಕರ ಸಮಸ್ಯೆಗೆ ಮುಕ್ತಿ ನೀಡಬೇಕಂತ ಈಗ ಆಟೋ ಸಂಘಟನೆಗಳು, ಆಟೋ ಚಾಲಕರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. LPG ಗ್ಯಾಸ್ಗಾಗಿ ಹಾಹಾಕಾರ ಇನ್ನೂ ಮುಂದುವರೆದಿದೆ. ಒಂದು ಕಡೆ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಿಲ್ಲ, ದಿನ ಬೆಳಗಾದರೂ ಗ್ಯಾಸ್ ಸಮಸ್ಯೆಯಿಂದ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಚಾಮರಾಜಪೇಟೆಯ ಭಾರತ್ ಬಂಕ್ ಮುಂದೆ ಇದ್ದೇನೆ. ಇಲ್ಲಿ ಸಹ LPG ಗ್ಯಾಸ್ ಆಗ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಆಟೋಗಳು ಕ್ಯೂವಲ್ಲಿ ನಿಂತ್ಕೊಂಡು ಈಗ ಸರದಿ ಸಾಲಿನಲ್ಲಿ ಈಗ ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ದಾರೆ. ಮತ್ತೊಂದು ಕಡೆ ವಾದ ವಿವಾದ ಜೋರಾಗಿದೆ. ಯಾಕಂದರೆ 500 ರೂಪಾಯಿಗೆ ಮಾತ್ರ ಗ್ಯಾಸ್ ನಾವು ಹಾಕ್ತೀವಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ನಮಗೆ ಜಾಸ್ತಿ ಬೇಕಂತ ಆಟೋ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಆ ಸಿಬ್ಬಂದಿ ಮತ್ತು ಆಟೋ ಚಾಲಕರ ನಡುವೆ ವಾಗ್ವಾದ ನಡೀತಿದೆ. ಇದು ಚಾಮರಾಜಪೇಟೆಯ ಭಾರತ್ ಬಂಕ್ ಪೆಟ್ರೋಲಿಯಂ ದೃಶ್ಯಗಳು. ಸಾಕಷ್ಟು ಆಟೋಗಳು ನಿಂತಿದ್ದಾವೆ. ಬೆಳಗ್ಗೆ 3 ಗಂಟೆಗೆ ಕ್ಯೂವಲ್ಲಿ ನಿಂತು ಗ್ಯಾಸನ್ನು ಹಾಕ್ಸಿಕೊಳ್ಳಲು ಆಟೋ ಚಾಲಕರು ಬಂದಿದ್ದಾರೆ. ಯಾಕಂದರೆ ದಿನ ಬೆಳಗ್ಗೆ ಆದರೆ ಗ್ಯಾಸ್ ಬೇಕಾಗುತ್ತೆ, ಮತ್ತೊಂದು ಕಡೆ ಇವರು ಸಿಟಿಯಲ್ಲಿ ಓಡಾಡಬೇಕಾಗತ್ತೆ, ಒಂದು ದಿನದ ಖರ್ಚು ತೆಗಿಬೇಕಾಗತ್ತೆ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆಯಿಂದ ಆಟೋ ಚಾಲಕರು ಕ್ಯೂವಲ್ಲಿ ನಿಂತು ಈಗ ಏನು ಗ್ಯಾಸನ್ನು ಫಿಲ್ ಮಾಡಿಸ್ಕೊಡ್ತಿದ್ರೆ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ, ಗ್ಯಾಸ್ ಸಿಗ್ತಿದ್ದೀನಾ ಇಲ್ವಾ? ನೀವು ಸಹ ಎಷ್ಟು ಗಂಟೆಗೆ ಬಂದ್ರಂತ? 12 ಗಂಟೆಗೆ ನೈಟ್ ಬಂದಿದ್ದು ನಾವು ಎಲ್ಲ ಓಡಾಡ್ಕೊಂಡು ಬಂದಿದ್ದು. ನಾಷ್ಟ ಇಲ್ಲ, ಊಟ ಇಲ್ಲ, ಮನೆಗೇನು ಹೋಗಿಲ್ಲ ನಾವು. ಮಧ್ಯರಾತ್ರಿ 12 ಗಂಟೆಗೆ ಬಂದು ಕ್ಯೂ ನಿಂತಿರ್ತಾವೆ. ಹಾಗಾದ್ರೆ ನೈಟಲ್ಲಿ 12 ಗಂಟೆಗೆ ಬಂದು ಎಲ್ಲರೂ ಕ್ಯೂ ನಿಲ್ಕೊಂಡಿರೋದು. ಹೇಳೋ. ಹೌದು ಸರ್, ರಾತ್ರಿ 1 ಗಂಟೆಯಿಂದ ಸುಮಾರು 2,000 ಆಟೋ ಡ್ರೈವರ್ ನಿಂತಿದ್ದಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಪಾಪ ಕಾಯ್ತಾ ಇದ್ದಾರೆ. ಒಂದೊಂದು ಸತಿ ಗ್ಯಾಸ್ ಹಾಕ್ತಾರೆ, ಒಂದೊಂದು ಸತಿ ಇಲ್ಲ. ಬರೀ ಜಗಳ ಆಗ್ತಾ ಇದೆ ಅಷ್ಟೇ. ಜಗಳ ಯಾಕೆ ಆಗ್ತಿದೆ? ಅದೇ ಸಿಕ್ಕಲ್ಲ ಒಂದೊಂದು ಟೈಮು ಸಿಕ್ಕತ್ತೆ, ಒಂದೊಂದು ಟೈಮ್ ಇಲ್ಲ. ಪಾಪ ಭಾಳ ದೂರದಿಂದ ಮನೆಯಿಂದ ಬಂದಿರ್ತಾರೆ, ಅವ್ರಿಗೆ ಗ್ಯಾಸ್ ಸಿಗಲ್ಲ ಪಾಪ. ನೋಡ್ತಿರ್ಬೋದು, ಒಂದು ಕಡೆ ಗ್ಯಾಸ್ಗಾಗಿ ಸಿಬ್ಬಂದಿಗಳು ಗಲಾಟೆ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ 500 ರೂಪಾಯಿಗೆ ಮಾತ್ರ ಗ್ಯಾಸನ್ನು ಫಿಲ್ ಮಾಡ್ತಿದ್ದಾರೆ, ಜಾಸ್ತಿ ಬೇಕು ಅಂತ ಹೇಳ್ತಿದ್ರೆ. ಹೀಗಾಗಿ ವಾಗ್ವಾದ ಸಹ ನಡೆದಿದೆ. ಮಧ್ಯರಾತ್ರಿ 3 ಗಂಟೆ 2 ಗಂಟೆಯಿಂದ ಕ್ಯೂವಲ್ಲಿ ನಿಂತಿದ್ದಾರೆ, ಇನ್ನೂ ಮನೆಗೆ ಹೋಗಿಲ್ಲ, ಬ್ರಷ್ ಮಾಡಿಲ್ಲ, ತಿಂಡಿ ಮಾಡಿಲ್ಲ ಅಂತ ಇಲ್ಲಿನ ಆಟೋ ಚಾಲಕರು ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ಆಟೋ ಚಾಲಕರ ಸಮಸ್ಯೆಗೆ ಮುಕ್ತಿ ನೀಡಬೇಕಂತ ಈಗ ಆಟೋ ಸಂಘಟನೆಗಳು, ಆಟೋ ಚಾಲಕರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.